ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಅಂಗವಾಗಿ ವಾಸನ್ ಐ ಕೇರ್ ಆಸ್ಪತ್ರೆ ರಾಜಾಜಿನಗರ ಶಾಖೆಯ ವತಿಯಿಂದ 28 ಜನವರಿ 2026ರಂದು ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಜಾಗೃತಿ ಅಭಿಯಾನವು ದಕ್ಷಿಣ ಭಾರತದಾದ್ಯಂತ ಇರುವ ಎಲ್ಲಾ ವಾಸನ್ ಐ ಕೇರ್ ಆಸ್ಪತ್ರೆಗಳಲ್ಲಿ ನಡೆಯುತ್ತಿದ್ದು, ಕರ್ನಾಟಕದ ಎಲ್ಲಾ 18 ಶಾಖೆಗಳು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿವೆ. ಈ ಕಾರ್ಯಕ್ರಮವನ್ನು ಮಲ್ಲೇಶ್ವರಂ ಟ್ರಾಫಿಕ್ ವಿಭಾಗ ಸಬ್ ಇನ್ಸ್ಪೆಕ್ಟರ್ ಚೈತ್ರರವರು ಉದ್ಘಾಟಿಸಿದರು ಮತ್ತು ಹೆಲ್ಮೆಟ್ ವಿತರಣೆ ಮೂಲಕ ಜಾಗೃತಿ ಮೂಡಿಸಿದರು. ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಚಾಲಕರ ಸಂಘದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದು, ಸಂಘದ ಅಧ್ಯಕ್ಷರಾದ ಶ್ರೀ ಸೋಮಶೇಖರ್ ಕೆ ಅವರು ನೇತೃತ್ವ ವಹಿಸಿದ್ದರು. 50ಕ್ಕೂ ಹೆಚ್ಚು ವಾಣಿಜ್ಯ ವಾಹನ ಚಾಲಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಸ್ತೆ ಸುರಕ್ಷತೆ ಕುರಿತ ಜಾಗೃತಿ ಅಧಿವೇಶನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು. ಈ ಸಂದರ್ಭದಲ್ಲಿ ವಾಸನ್ ಐ ಕೇರ್ ಆಸ್ಪತ್ರೆಯ ಡಾಕ್ಟರ್ ಪುಟ್ಟಸ್ವಾಮಿರವರು ಕಣ್ಣುಗಳ ಆರೋಗ್ಯದ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು. ಉತ್ತಮ ದೃಷ್ಟಿ ಸುರಕ್ಷಿತ ಚಾಲನೆಗೆ ಅತ್ಯಂತ ಅಗತ್ಯವಾಗಿದ್ದು, ನಿಯಮಿತ ಕಣ್ಣುಗಳ ತಪಾಸಣೆ ಅಪಘಾತಗಳನ್ನು ತಪ್ಪಿಸಲು ಸಹಕಾರಿಯಾಗಿದೆ ಎಂದು ರವರು ತಿಳಿಸಿದರು. ಈ ಅಭಿಯಾನದ ಭಾಗವಾಗಿ ವಾಸನ್ ಐ ಕೇರ್ ಆಸ್ಪತ್ರೆಯ ಉಚಿತ ಕಣ್ಣಿನ ತಪಾಸಣಾ ಸೇವೆಗಳು 11 ಫೆಬ್ರವರಿ 2026ರವರೆಗೆ ಲಭ್ಯವಿರುತ್ತವೆ. ಇನ್ನು ಮುಂದೆ ಕೂಡ ಕಲ್ಪಿಸ್ಕೊಟ್ರೆ ಖಂಡಿತ ನಾನು ನಮ್ಮ ಸಂಘಟನೆ ಸದಸ್ಯರುಗಳಿಗೆ ನನ್ನ ಸೋಷಿಯಲ್ ಮೀಡಿಯಾ ಮುಖಾಂತರನೂ ಕೂಡ ತಿಳಿಸ್ತೀನಿ. ಯಾಕೆಂದ್ರೆ ನಾನು ಇಲ್ಲಿ ಬಂದ ಮೇಲೆ ನನಗಾಗಿದ್ದೊಂದಷ್ಟು ಅನುಭವಗಳು. ಯಾಕೆಂದ್ರೆ ನೋಡಿ, ಇಲ್ಲಿ ಇವತ್ತು ಸುಮಾರು ಏನಿಲ್ಲ ಅಂದ್ರೆ ಒಂದು 40 ಜನದವರೆಗೂ ಬಂದಿದ್ದೀರಾ. ಒಂದು 2000 ಜನ ಇರೋಂಥ ಒಂದು ಸಂಘಟನೆ ಗ್ರೂಪಲ್ಲಿ ನೋಡಿ, ಕಮರ್ಷಿಯಲ್ ವೆಹಿಕಲ್ ಡ್ರೈವರ್ಗಳಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಬಂದ್ರಪ್ಪ ಅಂತ ಹೇಳಿ ತಿಳಿಸ್ಕೊಟ್ಟು, ನಮ್ ಜನ ಏನು ಅಂದ್ರೆ ಅವಕಾಶಗಳನ್ನ ಬಳಸ್ಕೊಳ್ಳದೆ ಇರೋದೇ ದೊಡ್ಡ ದುರ್ದೈವ. ಮತ್ತೆ ವಿಚಾರಗಳನ್ನ ತಿಳ್ಕೊಳ್ಳದೇನೆ ಅನ್ಎಜುಕೇಟೆಡ್ಗಳಾಗಿ ಬದುಕದೇ ಒಂದು ದೊಡ್ಡ ದುರ್ದೈವ. ಕರ್ನಾಟಕದಲ್ಲಿ ಇದೊಂದು ದೊಡ್ಡ ದುರ್ದೈವ ಅಂತ ಇವಾಗ ಜಸ್ಟ್ ಸಾಯರ್ಗೂ ಅದೇ ಹೇಳ್ತಾ ಇದೆ. ಯಾಕೆಂದ್ರೆ ಎಲ್ಲಾದ್ರೂ ಒಂದು ಕ್ಯಾಂಪ್ ನಡೀತದೆ ಅಂದ್ರೆ ಸನೈಕೆ ಕಡೆಯಿಂದ ವಾಣಿಜ್ಯ ಬಳಕೆಯ ಚಾಲಕರ ವರ್ಗಕ್ಕೆ ಎಲ್ಲಾ ಚಾಲಕರಿಗೂ ಕೂಡ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮತ್ತೆ ಕಣ್ಣಿನ ತಪಾಸಣೆ ಅಂತ ಹೇಳಿ ರಸ್ತೆ ಸುರಕ್ಷಾ ಸಪ್ತಾಹ ಅದರ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ರು ಕೂಡ ಅಂದ್ರೆ ಚಾಲಕ ವರ್ಗದವ್ರನ್ನ ಇನ್ವೈಟ್ ಮಾಡುವಂತ ಕೆಲಸನ ನಮ್ಮ ಸಂಘಟನೆ ವತಿಯಿಂದ ಮಾಡಿದ್ರು. ಸುಮಾರು ಏನಿಲ್ಲ ಅಂದ್ರೆ ಒಂದು 70 ಜನ ಚಾಲಕರುಗಳು ಬಂದು ಕಣ್ಣಿನ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಒಂದಿಬ್ಬರಿಗೆ ಶಸ್ತ್ರಚಿಕಿತ್ಸೆಗೂ ಕೂಡ ಹೇಳಿದ್ದಾರೆ. ಕಣ್ಣಿನ ಪೊರೆ ಬಂದಿರೋದ್ರಿಂದ ಶಸ್ತ್ರಚಿಕಿತ್ಸೆಗೆ ಹೇಳಿದ್ದಾರೆ. ಮತ್ತೆ ಹಾಗೆ ಇನ್ನೊಬ್ರಿಗೆ ತುಂಬಾನೇ ದೃಷ್ಟಿನೇ ಕಂಪ್ಲೀಟ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇಲ್ಲದೆ ಹೋದ್ರು ಕೂಡ ಕಷ್ಟನೇ, ಅವ್ರಿಗೆ ಇನ್ ಬರೋದೇ ಇಲ್ಲ ಅನ್ನೋ ರೀತಿಲೂ ಕೂಡ ಹೇಳಿದ್ದಾರೆ. ಈ ರೀತಿ ನ್ಯೂನ್ಯತೆಗಳೇ ಇರುವಂತವ್ರು ಚಾಲಕರ ವರ್ಗದಲ್ಲಿ ತುಂಬಾ ಜನ ಇದ್ದಾರೆ. ಯಾಕೆಂದ್ರೆ ದೇವ್ರು ಕೊಟ್ಟಿರುವಂತ ದೇಹದಲ್ಲಿ ಪ್ರತಿಯೊಂದು ಅಂಗನೂ ಕೂಡ ತುಂಬಾ ಇಂಪಾರ್ಟೆಂಟ್. ಅಂತ ಅಂಗಕ್ಕೂ ಕೂಡ ಅತಿ ಮುಖ್ಯವಾಗಿ ಕಣ್ಣು ಅನ್ನೋದು ಎಲ್ರಿಗೂ ಕೂಡ ಇಂಪಾರ್ಟೆಂಟ್. ಕಣ್ಣೊಂದು ತೆರೆದಿದ್ರೆ ಮಾತ್ರನೇ ಎಲ್ಲವನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ, ಎಲ್ಲವನ್ನು ಕೂಡ ತಿಳ್ಕೊಳ್ಳೋದಕ್ಕೂ ಸಾಧ್ಯ. ಅಂತ ಕಣ್ಣನ್ನ ನಾವು ಕಳ್ಕೊಂಡ್ವಿ ಅಂದ್ರೆ ಕಷ್ಟ ಇದೆ. ಅದರಲ್ಲೂ ನಮ್ ಚಾಲಕರ ವರ್ಗದಲ್ಲಂತೂ ಕಣ್ಣುಗಳು ತುಂಬಾನೇ ಮಹತ್ವ ಪಡೆದಿರುತ್ತೆ. ಅಂತ ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆಗೆ ವಾಸನ್ ಐ ಕೇರ್ ಕಡೆಯಿಂದ ಇಂತ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಿರೋದ್ರಿಂದ ದಯವಿಟ್ಟು ಪ್ರತಿಯೊಬ್ಬ ವಾಣಿಜ್ಯ ಬಳಕೆಯ ವಾಹನದ ಚಾಲಕರು ನೋಡಿ, ಈಗ 11ನೇ ತಾರೀಕಿಂದ ನಡೀತಿದೆ. ನೆಕ್ಸ್ಟ್ ಫೆಬ್ರವರಿ 11ನೇ ತಾರೀಕುವರೆಗೂ ಕೂಡ ಉಚಿತವಾಗಿ ಇಲ್ಲಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ದಯವಿಟ್ಟು ಬಂದು ರಾಜಾಜಿನಗರದಲ್ಲಿರುವಂತ ವಾಸನ್ ಐ ಕೇರ್ ಇಲ್ಲಿ ಬಂದು ನೀವು ಶಸ್ತ್ರಚಿಕಿತ್ಸೆಯಲ್ಲಿ ಪಾಲ್ಗೊಳ್ಳಿ, ಚಿಕಿತ್ಸೆನ ಪಡ್ಕೊಳ್ಳಿ. ಸಿಕ್ಕಿರುವಂತ ಅವಕಾಶನ ಎಲ್ಲಾ ವಾಣಿಜ್ಯ ಬಳಕೆಯ ವಾಹನ ಚಾಲಕರುಗಳು ಪಡ್ಕೊಳ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಚೈತ್ರ ಅಂತ, ಸಬ್ ಇನ್ಸ್ಪೆಕ್ಟರ್ ಮಲ್ಲೇಶ್ವರಂ ಟ್ರಾಫಿಕ್ ಪೊಲೀಸ್ ಸ್ಟೇಷನ್, ಬೆಂಗಳೂರು ಸಿಟಿ. ಈಗ ನಾ ಪ್ರೆಸೆಂಟ್ ಆಗಿ ವಾಸನ್ ಐ ಕೇರ್ ಅವರು ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ಮಾಡ್ತಾ ಇರೋದ್ರೆ ಅದ್ರ ಭಾಗವಾಗಿ ಅವರು ಇಲ್ಲಿ ಎಲ್ಲ ಚಾಲಕರುಗಳಿಗೆ ಒಂದು ಐ ಟೆಸ್ಟ್ ಅನ್ನ ಮಾಡ್ಬೇಕು ಅಂತ ಹೇಳಿ, ಮತ್ತೆ ಉಚಿತವಾಗಿ ತುಂಬಾ ಬಡವರು ಇರೋರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ, ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ಬೇಕು ಅಂತ ಹೇಳಿ ಕರೆದಿದ್ದಾರೆ. ಅದ್ರ ಭಾಗವಾಗಿ ನಾವು ನಮ್ಮ ಡಿಪಾರ್ಟ್ಮೆಂಟ್ ಪರವಾಗಿ ನಾವು ಇಲ್ಲಿ ಬಂದಿದ್ದೀವಿ ಮಲ್ಲೇಶ್ವರಂ ಟ್ರಾಫಿಕ್ ಪೊಲೀಸ್ ಸ್ಟೇಷನ್. ನಾನ್ ಹೇಳೋದಿಷ್ಟೇ, ಎಲ್ರು ಚಾಲಕರಾಗಿರ್ಬೋದು, ಪಾದಚಾರಿಗಳಾಗಿರ್ಬೋದು, ಎಲ್ರು ರಸ್ತೆ ಸುರಕ್ಷತಾ ನಿಯಮಗಳನ್ನ ಪಾಲನೆ ಮಾಡ್ಬೇಕು, ಕಡ್ಡಾಯವಾಗಿ ಪಾಲನೆ ಮಾಡ್ಬೇಕು. ಅದು ಚಾಯ್ಸ್ ಆಗ್ಬಾರ್ದು, ಕಂಪಲ್ಸರಿ. ಓಕೆ, ಇದು ರಸ್ತೆ ಸುರಕ್ಷತೆ, ನನ್ನ ಸೇಫ್ಟಿಗೆ ನಾನು ಪಾಲನೆ ಮಾಡ್ಬೇಕು. ನಾ ಹೆಲ್ಮೆಟ್ ಹಾಕದೆ ಹೋಗ್ಬಾರ್ದು, ನನಗೆ ತಲೆಗೆ ಏಟ್ ಬೀಳುತ್ತೆ. ತಲೆ ಅಮೂಲ್ಯವಾದ ಅಂಗ ದೇಹದಲ್ಲಿ. ತಲೆಗೆ ಏಟ್ ಬಿದ್ರೆ ಮನುಷ್ಯನ ಉಳಿಸೋದು ತೊಂಬತ್ತು ಭಾಗ ಕಷ್ಟ, ಉಳಿಯೋದೇ ಇಲ್ಲ. ಇಲ್ಲಾಂದ್ರೆ ಬ್ರೈನ್ ಡೆಡ್ ಆಗುತ್ತೆ, ಬಾಕಿ ಎಲ್ಲ ಅಂಗಗಳು ವರ್ಕ್ ಆಗುತ್ತೆ, ಅದು ಪ್ರಯೋಜನ ಇಲ್ಲ ಅಲ್ಲ. ಮನುಷ್ಯ ಜೀವಂತವಾಗಿದ್ರು ಸತ್ತಂಗೆ ಅವನು.
ಅಲ್ವಾ? ಮತ್ತೆ ನಾವು ಚಾಲನೆ ಮಾಡೋದ್ರಿಂದ ಮತ್ತೆ ರ್ಯಾಶ್ ಡ್ರೈವಿಂಗ್ ಮಾಡಬೇಡಿ, ಟ್ರಿಪಲ್ ರೈಡಿಂಗ್ ಮಾಡಬೇಡಿ ಅಂತ ಹೇಳ್ತೀವಿ, ಡಿಎಲ್ ಇಲ್ಲದೆ ಗಾಡಿ ಓಡಿಸ್ಬೇಡಿ ಅಂತೀವಿ. ಯಾಕೆ? ನಾವು ಚಾಲನೆ ಮಾಡೋದು ನಾವು ನಮ್ಮ ಸಾವಾಗದಲ್ಲದೆ ಎದುರಿಗಿರೋರು ಬೇರೆ ಅಮಾಯಕ ಜೀವಂತೂ ಸಾವಾಗುತ್ತೆ. ಸೊ ಅದೆಲ್ಲಾನು ತಡೆಗಟ್ಟಬೇಕು ಅಂತ ನಾನು ನಮ್ಮ ಸಂಚಾರ ನಿಯಮಗಳನ್ನ ಪಾಲಿಸಿ ಅನ್ನೋದ್ರ ಬಗ್ಗೆ ಹೇಳ್ತಾ ನಾನು ಈ ಮಾತನ್ನ ನಮ್ಮ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಅಂತ ಈ ಮಾತು ಹೇಳ್ತೀನಿ. ಥ್ಯಾಂಕ್ ಯು.